ದೀಪವು ನಿನ್ನದೇ, ಗಾಳಿಯು ನಿನ್ನದೇ. ಆರದಿರಲಿ ಬೆಳಕು, ಆರದಿರಲಿ ಬೆಳಕು. ಹಡಗು ನಿನ್ನದೇ, ಕಡಲು ನಿನ್ನದೇ. ಹಡಗು ನಿನ್ನದೇ, ಕಡಲು ನಿನ್ನದೇ. ಮುಳಗದಿರಲಿ ಬದುಕು, ಮುಳಗದಿರಲಿ ಬದುಕು. ತ್ರೈಲೋಕ್ಯ ಸಂಪದಾಲಕ್ಯ ಸಮುಲ್ಲೇಖನ ಬಿತ್ತಯೆ. ವಾರ್ಷಿಕ ಶಾಲಾ ವಾರ್ಷಿಕ ಸ್ನೇಹ ಸಮ್ಮೇಳನದ ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಗುರುಲಿಂಗ ಜಂಗಮ ಪ್ರೇಮಿಗಳಾಗಿರುವಂತಹ ಶ್ರೀ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಖ್ಯಾತ ಉದ್ಯಮಿಗಳಾಗಿರುವಂತಹ ಶ್ರೀ ಚಂದ್ರಶೇಖರ್ ನಿಂಬಾಳ್ ಅವರೇ, ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿರುವಂತಹ ಈ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂಥ ನಮ್ಮ ಮಹಾದೇವಪ್ಪ ಕಲಿಕೇರಿ ಅವರೇ, ಈ ಒಂದು ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರುವಂಥ ಫೋಟೋ ಪೂಜೆಯನ್ನು ಮಾಡಿರುವಂಥ ಸದಾ ಯಾವತ್ತೂ ಕೂಡ ಈ ಶಿಕ್ಷಣ ಸಂಸ್ಥೆ ಮೇಲೆ ಭಾಳ ಪ್ರೀತಿಯಿಂದ ಕೆಲಸ ಮಾಡುತ್ತಿರುವಂಥ ನಮ್ಮವರಾಗಿರುವಂಥ ಶ್ರೀ ಮಳೆಯಪ್ಪ ಡಾಂಗಿ ಅವರೇ, ಈ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾಗಿರುವಂತಹ ಶ್ರೀ ವೇದಮೂರ್ತಿ ಶಂಕರಯ್ಯ ರೇವಾಯಿ ಹಿರೇಮಠ ಅವರೇ, ಈ ಶಿಕ್ಷಣ ಸಂಸ್ಥೆಯ ಇನ್ನೊಬ್ಬರ ನಿರ್ದೇಶಕರಾಗಿರುವಂತಹ ನಮ್ಮ ಸಂಗಪ್ಪ ನೂಲಾ ಅವರೇ, ಈ ಶಿಕ್ಷಣ ಸಂಸ್ಥೆ ಇನ್ನೊಬ್ಬರಾಗಿರುವಂಥ ನಿರ್ದೇಶಕರಾಗಿರುವಂಥ ಮಲ್ಲಿಕಾರ್ಜುನ ಕಣ್ಣಿ ಅವರೇ, ಈ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾಗಿರುವಂಥ ನಮ್ಮ ಮಸಳಿ ಅವರೇ, ಹಾಗೂ ಸಿದ್ದಪ್ಪ ಬಿರಾದರ್ ಅವರೇ, ಅಂಬೇಡ್ಕರ್ ತಳಕೇರಿ ಸರ್ ಅವರೇ, ಹಾಗೂ ವೇದಿಕೆ ಮೇಲೆ ಕುಳಿತಂಥ ಎಲ್ಲ ಗಣ್ಯ ಮಾನ್ಯ ವ್ಯಕ್ತಿಗಳೇ, ಹಾಗೂ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರೇ, ಮುದ್ದು ಮಕ್ಕಳೇ, ಮಹಾಜನರೇ, ತಾಯಂದ್ರೇ, ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿಗಳು. ಈಗಾಗಲೇ ಸಮಯ ಭಾಳಷ್ಟಾಗ್ಯದ. ಇವ್ರು ಯಾವಾಗ ಕಾರ್ಯಕ್ರಮ ಮುಗಿಸ್ತಾರ, ನಾವು ಯಾವಾಗ ನೋಡೋಣ ನಮ್ಮ ಮಕ್ಕಳದಂತ ಕುಂತೀರಿ. ಈಗೇನು ಭಾಳ ಟೈಮ್ ಆಗಿಲ್ಲ. ಏನಾಗ್ಯದ ಅಂತಂದ್ರೆ ಇಲ್ಲಿ ತನಕ ಕಾರ್ಯಕ್ರಮ ಉದ್ಘಾಟನೆ ಆಗ್ಯದ, ಸನ್ಮಾನಗಳು ಮುಗಿದವ, ಎಲ್ಲ ಮುಗಿದವ, 3 ಉಳ್ದವ. ಈಗ ಯಾವುದಪ್ಪ ಅಂತಂದರೆ ಡ್ಯಾನ್ಸ್ ಮಾಡೋರು ಡ್ಯಾನ್ಸ್ ಮಾಡಬೇಕು, ನೀವು ನೋಡೋರು ನೋಡಬೇಕು, ನಾವು ಹೋಗೋರು ಹೋಗ್ಬೇಕು. ಯಾಕೆ ಈ ಮಾತನ್ನು ಹೇಳ್ತಾ ಏನಂತಂದರೆ, ಮಕ್ಕಳ ಬಗ್ಗೆ ಭಾಳಷ್ಟು ಪ್ರೀತಿ ವಾಸ್ತಲ್ಲಿ ಇಟ್ಟುಕೊಂಡಿರುವಂಥ ತಾಯಂದಿರು ಇವತ್ತಿನ ದಿವಸ ಭಾಳ ಜನ ಬಂದಿದ್ದಾರೆ. ನಿಜವಾಗಿ ಕೂಡ ಈ ಶಿಕ್ಷಣ ಸಂಸ್ಥೆ ಆಗಿರುವಂಥ ಶಿವಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಈ ಅಫಜಲಪುರ ಪಟ್ಟಣದೊಳಗೆ ಇವತ್ತಿನ ದಿವಸ ಹೆಮ್ಮವರಾಗಿ ಬೆಳೆದಿದ್ದು ಎಲ್ಲ ವೇದಿಕೆ ಮೇಲೆ ಕುಂತಾರಲ್ಲ, ಅವರ ಪರಿಶ್ರಮ ಫಲವಾಗಿ ಇವತ್ತಿನ ದಿವಸ ಈ ಶಿಕ್ಷಣ ಸಂಸ್ಥೆ ಹೆಮ್ಮವರಾಗಿ ಬೆಳೆದದ. ನಿಜವಾಗಿ ಕೂಡ ಈ ಒಂದು ಶಿವಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಒಂದು ವೇಳೆ ಇರಲಿಲ್ಲಪ್ಪ ಅಂತಂದ್ರೆ ಈ ಭಾಗದೊಳಗೆ ಶಿಕ್ಷಣದ ಕ್ರಾಂತಿ ಆಗ್ತದೋ ಗೊತ್ತಿರಲಿಲ್ಲ. ಆದರೆ ಭಾಳಷ್ಟು ನಮ್ಮ ಮಳ್ಳೆಪ್ಪವರಾಗಲಿ, ನಮ್ಮ ಚಂದ ನಿಂಬಳವರಾಗಲಿ, ಹಾಗೂ ಎಲ್ಲರೂ ಇವು ನಿರ್ದೇಶಕರಾಗಿರುವಂಥ ಪ್ರತಿಯೊಬ್ಬರು ಕೂಡ ಭಾಳ ದುಡ್ದರ ತಂದು ಇವತ್ತಿನ ದಿವಸ ಈ ಶಿಕ್ಷಣ ಸಂಸ್ಥೆ ಇಷ್ಟೊಂದು ಎತ್ತರಕ್ಕೆ ಹೋಗ್ಯದ. ನಿಜವಾಗಿ ಕೂಡ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ತಂದೆ ತಾಯಿಂದ್ರೆ ನಿಮ್ಗೆಲ್ಲರಿಗೆ ಮಕ್ಕಳ ತಂದೆ ತಾಯಿಂದ್ರಿಗೆ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ನಿಮ್ಮ ಮಕ್ಕಳ ಕೈಯಾಗ ಮೊಬೈಲ್ ಕೊಡಕ್ಕೆ ಹೋಗ್ಬೇಡ್ರಿ. ಯಾಕೆ ಮೊಬೈಲ್ ಕೊಡಕ್ಕೆ ಹೋಗ್ಬೇಡ್ರಿ ಅಂತಂದರೆ, ಒಂದು ವೇಳೆ ಮಕ್ಕಳು ಮೊಬೈಲ್ ನೋಡಕತ್ತಂದ್ರೆ ನೀವು ಕರೆದ್ರೂ ಬರೋಂಗಿಲ್ಲ. ಮಕ್ಕಳ ಶಿಕ್ಷಣ ಮಟ್ಟೇ ಖರಾಬ್ ಆಗ್ತದೆ. ಅದರ ಸಲುವಾಗಿ ಮೊದಲು ಮಕ್ಕಳಿಂದ ಮೊಬೈಲ್ ದೂರ ಇಡಬೇಕು. ಅಷ್ಟೇ ಅಲ್ಲ, ನೀವು ಆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡ್ರಿ. ಇವತ್ತು ಶಾಲೆಯಲ್ಲಿ ಸುಮಾರು 7-8 ತಾಸು ಶಾಲೆಯೊಳಗಿರ್ತಾರೆ, ಆದ್ರೆ ಮಕ್ಕಳು ಸುಮಾರು ನಿಮ್ಮ ಮನೆಯೊಳಗೆ 17-18 ತಾಸು ಪರ್ಯಂತರವಾಗಿ ನಿಮ್ಮ ಮನೆಯೊಳಗಿರ್ತಾರೆ. ಅದರ ಸಲುವಾಗಿ ಪ್ರತಿಯೊಬ್ಬ ತಂದೆ ತಾಯಿಂದ್ರೆ ಏನು ಕರ್ತವ್ಯ ಅಂತಂದರೆ, ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವಂತ ಮಾಡುವಂಥ ಕೆಲಸ ನಿಮ್ಮ ಮೇಲೆ ಜವಾಬ್ದಾರಿ ಇದೆ. ಒಳ್ಳೆಯ ಸಂಸ್ಕಾರ ಕಲಿಸ್ರಿ, ಒಳ್ಳೆಯ ವಿಚಾರಗಳನ್ನು ಕಲಿಸ್ರಿ, ಒಳ್ಳೆಯ ಆಚಾರ ಕಲಿಸ್ರಿ, ಒಳ್ಳೆಯ ಭಾವನೆಗಳು ತುಂಬಿದ್ರೆ ಮಾತ್ರ ಮಕ್ಕಳು ಭಾಳ ದೊಡ್ಡವರು ಆಗ್ತಾರೆ. ಒಂದು ವೇಳೆ ನೀವು ಒಳ್ಳೆಯ ಸಂಸ್ಕಾರ ಮಕ್ಕಳೊಳಗೆ ಕೊಡಲಿಲ್ಲಪ್ಪ ಅಂತಂದ್ರೆ ಅವು ಮಕ್ಕಳು ಹಾಗೆ ದೊಡ್ಡ ಆಗ್ತವ, ಮುಂದೆ ಹಾಗೆ ಮದುವೆ ಆಗ್ತವ. ಅವು ಮದುವೆ ಮಾಡ್ಕೊಂಡು ಅವು ಗುಲ್ಬರ್ಗ ಮನೆ ಮಾಡ್ತಾವ, ನೀವು ಇಲ್ಲೇ ಕೂಡಬೇಕಾಗ್ತದೆ. ಯಾಕೆ ಈ ಮಾತನ್ನು ಹೇಳ್ತಾ ಏನಂತಂದರೆ, ಒಳ್ಳೆಯ ಶಿಕ್ಷಣವಂತರಾಗದೆ ಒಳ್ಳೆಯ ಸಂಸ್ಕಾರವಂತರು ಕೂಡ ಭಾಳ ಅವಶ್ಯದ. ಅಕ್ಕಿಗೆ ಸಂಸ್ಕಾರ ಕೊಡ್ರಿ, ಅಕ್ಕಿ ಹೋಗಿ ಅನ್ನ ಆಗುತ್ತೆ. ಹತ್ತಿಗೆ ಸಂಸ್ಕಾರ ಕೊಡ್ರಿ, ಹತ್ತಿ ಹೋಗಿ ಬಟ್ಟೆ ಆಗುತ್ತೆ. ಹಂಗೆ ಬಂಗಾರಕ್ಕೆ ಸಂಸ್ಕಾರ ಕೊಟ್ರೆ ಬಂಗಾರ ಹೋಗಿ ಬಂಗಾರ ಆಭರಣ ಆಗ್ತದೆ. ಹಂಗೆ ಈ ಮನುಷ್ಯನಿಗೆ ಕೂಡ ಸಂಸ್ಕಾರ ಕೊಟ್ಟರೆ ಮನುಷ್ಯ ಹೋಗಿ ಮಹಾದೇವನಾಗ್ಲಿಕ್ಕೆ ಸಾಧ್ಯ ಎಂಬ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಅದರ ಸಲುವಾಗಿ ಒಳ್ಳೆಯ ಸಂಸ್ಕಾರಗಳ ಜೊತೆ ಒಳ್ಳೆಯ ಶಿಕ್ಷಣ ಸಿಕ್ಕರೆ ನಿಮ್ಮ ಮಕ್ಕಳು ಒಳ್ಳೆಯವರು ಆಗ್ತಾರೆ. ಇವತ್ತಿನ ದಿವಸ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ,
ಇಲ್ಲಿ ಶಾಲೆ ಶಿಕ್ಷಣ ಕಲಿತಂತ ಎಷ್ಟೋ ಮಕ್ಕಳು ಡಾಕ್ಟರ್ ಆಗಿದ್ದಾರೆ, ಎಷ್ಟೋ ಮಕ್ಕಳು ಇಂಜಿನಿಯರ್ ಆಗಿದ್ದಾರೆ. ಯಾಕಂದರೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿಸಿರುವಂಥ ಎಲ್ಲ ಶಾಲೆಯ ಪ್ರತಿಯೊಬ್ಬರು ಭಾಳಷ್ಟು ಸೇವೆ ಮಾಡ್ಯಾರ. ನಿಜವಾಗಿ ಕೂಡ ಚಂದ ನಿಂಬಾಳವರಾಗಲಿ, ನಮ್ಮ ಶಂಕರ ಹಿರೇಮಠರಾಗಲಿ, ಮಹಾದೇವ ಕಲಿಕೆಯವರಾಗಲಿ, ನಮ್ಮ ಕಣ್ಣಿಯವರಾಗಲಿ, ಇವತ್ತಿನ ದಿವಸ ಸಂಗಣ ನಮ್ಮ ನೂಲವರಾಗಲಿ, ಎಲ್ಲ ನಮ್ಮ ವಿಶೇಷವಾಗಿ ನಮ್ಮ ಮಳೆಪ್ಪ ಡಾಂಗೆಯವರಾಗಲಿ ಇವತ್ತಿನ ದಿವಸ ಎಲ್ಲ ತಮ್ಮ ಕೆಲಸವನ್ನು ಬದಿಗೊತ್ತಿ ಈ ಶಿಕ್ಷಣ ಸಂಸ್ಥೆ ಮೇಲೆ ಭಾಳ ಪ್ರೀತಿ ವಿಶ್ವಾಸ ಇಟ್ಕೊಂಡು ಎಲ್ಲ ಕೆಲಸವನ್ನು ಮಾಡಿದ ಶಿಕ್ಷಣ ಸಂಸ್ಥೆ ಈ ಭಾಗದೊಳಗೆ ಭಾಳಷ್ಟು ಬೆಳೆದದ. ಅವರಿಗೆ ನೀವೆಲ್ಲ ಚಪ್ಪಾಳೆ ಮುಖಾಂತರವಾಗಿ ನೀವೆಲ್ಲ ಧನ್ಯವಾದಗಳನ್ನ ಸಮರ್ಪಣೆ ಈ ಸಂದರ್ಭದೊಳಗೆ ನಿಮಗೆಲ್ಲ ತಿಳಿಸಿ, ಈ ಶಿಕ್ಷಣ ಸಂಸ್ಥೆಯಿಂದ ಭಾಳ ಒಳ್ಳೆಯ ಕೆಲಸ ಆಗಲಿ. ಈಗಾಗಲೇ ಪ್ರಾಥಮಿಕ ಶಾಲೆ ಆಗ್ಯದ, ಈಗಾಗಲೇ ಪ್ರೌಢಶಾಲೆ ಆಗ್ಯದ, ಈಗಾಗಲೇ PUC ಕಾಲೇಜ್ ಆಗ್ಯದ, ಈಗಾಗಲೇ ಡಿಗ್ರಿ ಕಾಲೇಜು ಕೂಡ ಆಗ್ಯದ. ನಮ್ಮ ಶಿಕ್ಷಣ ನಮ್ಮ ಮಳ್ಳೆಪ್ಪ ಅವ್ರು ಹೇಳ್ತಾ ಇದ್ರು, ಡಾಂಗಿಯವರು ಏನು ಹೇಳ್ತಾ ಇದ್ರು ಅಂತಂದರೆ, ಯಪ್ಪವರೇ ಏನಾದರೂ ಮಾಡಿ ನಾವು ಮುಂದಿನ ವರ್ಷ ಒಂದು ವರ್ಷ ಈ ಶಿಕ್ಷಣ ಸಂಸ್ಥೆಯೊಳಗೆ B.Ed ಕಾಲೇಜ್ ಬಂದೇ ಬರ್ತದೆ ಎಂಬ ಮಾತನ್ನ ಈ ವೇದಿಕೆ ಮುಖಾಂತರ ತಿಳಿಸಿ, ಈ ಶಿಕ್ಷಣ ಸಂಸ್ಥೆಯಿಂದ B.Ed ಕಾಲೇಜ್ ಆಗಲಿ, ಮುಂಬರೋ ದಿನದೊಳಗೆ ಭಗವಂತನ ಆಶೀರ್ವಾದದಿಂದ ಮುಂದೆ ಅನೇಕ ಒಳ್ಳೆ ಶಿಕ್ಷಣ ಸಂಸ್ಥೆಗಳಾಗಲಿ, ಈ BMS ಕಾಲೇಜ್ ಕೂಡ ಆಗಲಿ ಅಂತ ಈ ಸಂದರ್ಭದಲ್ಲಿ ನಿಮಗೆಲ್ಲ ಆಶೀರ್ವಾದ ಮಾಡುತ್ತಾ ಈ ನಿಮ್ಮೆಲ್ಲರಿಗೆ ಒಳ್ಳೆಯದಾಗಲಿ ಅಂತ ತಿಳಿಸಿ ಈ ಸಮಾರಂಭಕ್ಕೆ ಆಗಮಿಸಿರುವಂಥ ತಮ್ಮೆಲ್ಲರಿಗೆ ಪರಮದೊಳ ಪಾರ್ವತಿ ಪರಮೇಶ್ವರು, ಮಳೇಂದ್ರ ಶಿವಾಚಾರ್ಯರು, ಶಿವಲಿಂಗೇಶ್ವರ ನಿಮಗೆ ಆಯುಷ್ಯ ಕೊಡಲಿ, ಆರೋಗ್ಯ ಕೊಡಿ, ಕಾಪಾಡಿ ಎಂಬ ಮಾತನ್ನು ತಿಳಿಸಿ ನಾನು ಎರಡು ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಶಾಂತಿ ಶಾಂತಿ ಶಾಂತಿ.